ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗಲ್ಲಿ ನಮ್ಮ ಆ್ಯನಿವರ್ಸರಿ ಇವತ್ತು ಮೇ 6. ಮೇ 7ಇಂದ ನನಗೆ 5 ಮಂತ್ ಕೂಡ ಕಂಪ್ಲೀಟ್ ಆಗುತ್ತೆ. ಅಂದರೆ ಪ್ರೆಗ್ನೆನ್ಸಿ 5 ಮಂತ್ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಇವತ್ತು ಮೇ 6 ಆಗಿರೋದ್ರಿಂದ ನಮ್ಮ ಆ್ಯನಿವರ್ಸರಿ, ನಮ್ಮ ಮದುವೆ ಆದ ದಿನ. ಸೊ ಬೆಳಿಗ್ಗೆನೇ ಎದ್ದು ನಾನು ಪೂಜೆ ಎಲ್ಲ ಮುಗಿಸ್ದೆ. ಸುನಿಲ್ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಅವರು ಬೆಂಗಳೂರಲ್ಲಿ ಇರೋದ್ರಿಂದ, ನಾವು ಬೆಂಗಳೂರಲ್ಲೇ ಇದ್ವಿ. ಅಂದರೆ ಇವಾಗ ಒಂದು 2 ಮಂತ್ಸಿಂದ ನಾನು ಮೈಸೂರಲ್ಲಿರೋದ್ರಿಂದ ಇವತ್ತು ಬರ್ತಾ ಇದ್ದಾರೆ. ಬೆಳಿಗ್ಗೆ ಒಂದು 5 ಗಂಟೆಗೆ ಬಿಟ್ಟಿದ್ದರು. ಇವಾಗ ಟೈಮ್ ಬಂದುಬಿಟ್ಟು ಒಂದು 10-11 ಗಂಟೆ ಆಗಿದೆ, 10-10:30. ಸೊ ಬರ್ತಾ ಇದ್ದಾರೆ, ವೆಯ್ಟ್ ಮಾಡ್ತಾ ಇದ್ದೆ. ಕುಶಾನಿ ಇಲ್ಲಿ ಅಂದರೆ ನಮ್ಮ ಅಣ್ಣನ ಪಾಪು ಇಲ್ಲಿ ಆಟ ಆಡ್ತಾ ಇತ್ತು. ಸೊ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ಸುನಿಲ್ ಅವ್ರು ಬಂದರು. ಸುನಿಲ್ ಅವ್ರು ಬಂದ ತಕ್ಷಣ ಕುಶಾನಿ ಇಲ್ಲಿ ಚಿಕ್ಕಪ್ಪ ಬಂದರು ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಕರ್ಕೊಂಡು ಬರ್ತಾ ಇದ್ಲು. ಬಾ ಚಿಕ್ಕಪ್ಪ ಹೋಗೋದ ಮನೆಗೆ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆಯಿತು. ಬೆಳಿಗ್ಗೆನೇ ಹೊರಟಿ ಬಂದಿದ್ರು. ಅಂದರೆ ನನಗೋಸ್ಕರ ಅಂತ ಹೇಳ್ಬಿಟ್ಟು ಏನೇನೋ ತೊಗೊಳ್ತಾ ಇದ್ದೀನಿ ಅದು ಇದು ಅಂತ ಹೇಳ್ಬಿಟ್ಟು ಹೇಳಿದರು. ಅಂದರೆ ಸರ್ಪ್ರೈಸಾಗಿ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳಿದರು. ನಾನು ಬೆಳಿಗ್ಗೆನೇ ಎದ್ದು ತಿಂಡಿ ಎಲ್ಲ ನಾನೇ ಪ್ರಿಪೇರ್ ಮಾಡಿದ್ದೆ ಇವತ್ತು. ಅಂದರೆ ಅತ್ತೆ ಮತ್ತು ಅಕ್ಕ ಇಬ್ಬರೂ ದಿನ ಮಾಡ್ತಾಯಿದ್ರು. ನಾನೇ ಮಾಡೋದ ಆ್ಯನಿವರ್ಸರಿ ಇದೆಯಲ್ಲ ಅಂತ ಹೇಳ್ಬಿಟ್ಟು ಮೊಸರನ್ನ, ಅದ್ರ ಜೊತೆಗೆ ಪಲಾವ್ ಮಾಡಿದ್ದೆ, ವೆಜ್ ಪಲಾವ್ ಮಾಡಿದ್ದೆ ತರಕಾರಿ ಹಾಕ್ಬಿಟ್ಟು. ಅದ್ರ ಜೊತೆಗೆ ಮಿಟ್ಟ ಅಂತ ಮಾಡ್ತಾರೆ, ಮುಸ್ಲಿಮ್ಸ್ ಜಾಸ್ತಿ ಮಾಡ್ತಾರೆ. ಚೆನ್ನಾಗಿರುತ್ತೆ ಆ್ಯಕ್ಚುಲ್ ಅದು. ಮಿಟ್ಟ ಅಂತ ವರ್ಕಿನ ಪೌಡ್ರ್ ಮಾಡಿಬಿಟ್ಟು ಅದ್ರ ಜೊತೆಗೆ ಹಾಲು, ಒಣದ್ರಾಕ್ಷಿ, ಗೋಡಂಬಿ ಎಲ್ಲ ಸೇರಿಸ್ಬಿಟ್ಟು ಮಾಡಿದ್ದೆ. ಅಷ್ಟರಲ್ಲಿ ಸುನೀಲ್ ಅವರು ಕೂಡ ನನಗೆ ತುಂಬಾ ಖುಷಿ ಆಗೋಯಿತು. ಅಲ್ಲಿಂದ ಪಾಯಸ ಮತ್ತು ಜಾಮೂನ್ ಎರಡೂ ಕೂಡ ಮಾಡ್ಕೊಂಡು ತೊಗೊಂಡು ಬಂದಿದ್ರು. ಪಾಯಸ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು, ಹಾಗೆ ತಿನ್ನೋದಕ್ಕೆ ಕೂಡ ಸಕ್ಕತ್ತಾಗಿತ್ತು. ನನಗೆ ಒಂಥರ ಖುಷಿ ಆಗುತ್ತೆ. ಮತ್ತು ಅಳುನೂ ಬಂದುಬಿಡ್ತು ನನಗೆ, ನಿಜವಾಗ್ಲೂ ಅಲ್ಲಿಂದ ಮಾಡ್ಕೊಂಡು ತೊಗೊಂಡು ಬಂದಿದ್ದಾರಲ್ಲ ಅಂತ ಹೇಳ್ಬಿಟ್ಟು. ಖುಷಿಯಲ್ಲಿ ಅಳುನೇ ಬಂದುಬಿಡ್ತು. ಒಂಥರ ಹೇಗೆ ಅಂದರೆ ಅಂದರೆ ಅಂದ್ಕೊಂಡಿರಲಿಲ್ಲ ಈ ಥರ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ ಅಂತ ಹೇಳ್ಬಿಟ್ಟು. ಬೆಳಿಗ್ಗೆ ಏನು ಒಂದು 3 ಗಂಟೆಗೆ ಎದ್ದು ಎಲ್ಲ ಪ್ಯಾಕ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಮತ್ತೆ ರೆಡಿಯಾಗಿ ಪಾಯಸ ಮತ್ತು ಜಾಮೂನೆಲ್ಲ ಬೆಳಿಗ್ಗೆನೇ ಮಾಡಿದ್ರಂತೆ. ಸೊ ಮಾಡ್ಕೊಂಡು ತೊಗೊಂಡು ಬರೋ ಅಷ್ಟರಲ್ಲಿ ಒಂದು 10:30-11 ಗಂಟೆ ಆಗೋಗಿತ್ತು. ಬೆಂಗಳೂರಿಂದ ಮೈಸೂರು ಬರೋದು. ನಿಜವಾಗ್ಲೂ ಇಂಥ ಗಂಡ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೆ ಅನಿಸುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಮಾತಾಡೋದಕ್ಕೆ ಏನೂ ಸಿಗಲ್ಲ ಈ ಥರ ಎಲ್ಲ ಇದ್ದಾಗ. ಅಂದರೆ ನಾನು ಬೆಳಿಗ್ಗೆಯಿಂದ ಬೈಕೊಳ್ತಾ ಇದ್ದೆ, ಆ್ಯನಿವರ್ಸರಿ ಇದ್ದರೂ ಕೂಡ ಬಂದೇ ಇಲ್ವಲ್ಲ, ಇನ್ನೊಂದು ನೈಟೇ ಬರಬೇಕಿತ್ತು ಅಲ್ವಾ, ಇನ್ನೂ ಏನು ಮಾಡ್ತಾ ಇದೆಯಾ, ಬರ್ದೆ ಅಲ್ಲೇ ಇದೆಯಾ, ಬರೋಕ್ಕೆ ಇಷ್ಟ ಇಲ್ಲ ಬಿಡು ಅಂತ ಹೇಳ್ಬಿಟ್ಟು ಬೈಕೊಳ್ತಾ ಇದ್ದೆ. ನೋಡಿದ್ರೆ ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಸೊ ನಾವು ಏನೂ ಮಾತಾಡಬಾರ್ದು. ಸೊ ನೋಡಿಬಿಟ್ಟು ಆಮೇಲೆ ಮಾತಾಡಬೇಕಂತ ಆಮೇಲೆ ಅನ್ನಿಸ್ತು. ನಿಜಕ್ಕೂ ತುಂಬಾ ಅಳುನೇ ಬಂದುಬಿಡ್ತು. ಆಮೇಲೆ ಸಂಜೆ ಟೈಮ್ ನಾವಿಲ್ಲಿ ದೇವಸ್ಥಾನಕ್ಕೆ ಹೋಗೋದಾ ಅಂತ ಹೇಳ್ಬಿಟ್ಟು ಪಾಪು ಮತ್ತು ಅಕ್ಕ ಮತ್ತು ಅಣ್ಣ, ಸುನಿಲ್ ಅವರು ಇಷ್ಟು ಜನ ನಾವು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋದಾ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಿದ್ವಿ. ಹೊಸ ಡ್ರೆಸ್ ಕೂಡ ತಂದಿದ್ರು, ಅದು ಕೂಡ ತುಂಬಾ ಖುಷಿ ಆಗೋಯಿತು ನನಗೆ. ನಾಳೆ ಅಂದರೆ ಮೇ 7ಗೆ ನನಗೆ 5 ಮಂತ್ ಕಂಪ್ಲೀಟಾಗಿ 6ಗೆ ಬೀಳುತ್ತೆ ಅಂತ ಹೇಳ್ಬಿಟ್ಟು ಅದು ಕೂಡ ಖುಷಿಯಾಗಿತ್ತು. ಮತ್ತು ಆ್ಯನಿವರ್ಸರಿ ಇರೋದ್ರಿಂದ ಈ ಕಡೆ ಅತ್ತೆ ಕೂಡ ಅಂಗಡೀಲಿ ಏನೇನೋ ಕೆಲಸ ಮಾಡ್ತಾ ದುಡ್ಡು ಕೌಂಟ್ ಮಾಡ್ತಾಯಿದ್ರು. ಅಮೌಂಟ್ ಕೌಂಟ್ ಮಾಡ್ಕೊಂಡು ಇದು ಮಾಡ್ತಾಯಿದ್ದು. ಆವಾಗ ನಾನು ರೇಗಿಸ್ತಾ ಇದ್ದೆ, ದುಡ್ಡು ಭರ್ಜರಿ ಮಡಗಿದ್ದೀರಾ ಅಂತ ಹೇಳ್ಬಿಟ್ಟು. ಮತ್ತು ದೇವಸ್ಥಾನಕ್ಕೆ ಫೈನಲಿ ಬಂದ್ವಿ. ಯಾವ ದೇವಸ್ಥಾನ ಅಂತ ಕೇಳಿದರೆ ಒಂಟಿಕೊಪ್ಪಲ್ ದೇವಸ್ಥಾನ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಗೊತ್ತೇ ಇರುತ್ತೆ. ತಿರುಪತಿ ದೇವಸ್ಥಾನ ಮೈಸೂರಲ್ಲಿ, ಒಂಟಿಕೊಪ್ಪಲ್. ತುಂಬಾ ಸಂಜೆ ಹೊತ್ತು ಹೋಗಿರೋದ್ರಿಂದ ಪ್ರಸಾದ ಎಲ್ಲ ಇಡ್ತಾಯಿದ್ರು ದೇವ್ರಿಗೆ ಅಲ್ಲಿ. ನಮಗೇನು ಪ್ರಸಾದ ಸಿಗಲಿಲ್ಲ. ಅಂದರೆ ನನಗೆ ದೇವಸ್ಥಾನದಲ್ಲಿ ಪ್ರಸಾದ ತಿನ್ನೋದಂದರೆ ತುಂಬಾ ಇಷ್ಟ. ನನಗೇನು ಸಿಗಲಿಲ್ಲ. ಅಂದರೆ ದೇವ್ರಿಗೆ ಎಡೆ ಅಂತ ಇಡ್ತಾರಲ್ಲ, ಆ ಒಂದು ಎಡೆನ ಇಡ್ತಾಯಿದ್ರು. ನಾವು ಹೋದಾಗ ನಮಗಂತೂ ದರ್ಶನ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಬ್ಲೆಸ್ಸಿಂಗ್ ಆಯಿತು. ಅದ್ರ ಜೊತೆಗೆ ಪಾಪನು ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು. ಮತ್ತು ನೋಡ್ಬೋದು, ಇದು ಹೊರಗಡೆಯಿಂದ ನೋಡ್ಬೋದು. ದರ್ಶನ ಅಂತೂ ಹೊರಗಡೆಯಿಂದನೇ ಚಿಂದಿಯಾಗುತ್ತೆ. ಸೊ ನಾವಿಲ್ಲಿ ನೋಡಿಕೊಂಡು ಒಳಗಡೆನೂ ಕೂಡ ದರ್ಶನ ಮಾಡಿಕೊಂಡು ಅಲ್ಲಿಂದ ಹೊರಗಡೆ ಬಂದುಬಿಟ್ಟು ಒಂದು ಅರ್ಧ ಗಂಟೆ ಕೂತ್ಕೊಂಡು ದರ್ಶನ ಮಾಡಿಕೊಂಡು ಹೊರಟ್ವಿ. ಅಲ್ಲಿಂದ ಮನೆಗೆ ಹೊರಟಿದ್ವಿ. ಮತ್ತು ಅಲ್ಲಿಂದ ಹೊಟ್ಟೆ ಹಸಿತೈತೆ ಅಂತ ಹೇಳ್ಬಿಟ್ಟು ಅಲ್ಲೇ ನಿಪ್ಪಟ್ಟು ಮಸಾಲ ಏನೋ ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ. ಏನಂದರೆ ಇಲ್ಲೇನಂದರೆ ದರ್ಶನ ಅಂದರೆ ತುಂಬ ಚೆನ್ನಾಗಿ ದರ್ಶನ ಆಗುತ್ತೆ. ಅಂದರೆ ಇಲ್ಲಿ ರೋಡಿಂದನೇ ದರ್ಶನ ಆಗುತ್ತೆ ಕೆಲವೊಬ್ರಿಗೆ. ಅಂದರೆ ಬಸ್ಸಲ್ಲಿ ಹೋಗ್ತಾನೆ ದೇವ್ರು ಕಾಣಿಸುತ್ತೆ ಒಳಗಡೆಯಿಂದ. ಅದು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಪುಣ್ಯನೇ ಮಾಡಿರಬೇಕು. ಅಂದರೆ ದೇವ್ರು ನೋಡೋಕ್ಕಂತೂ 2 ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ಮತ್ತು
ಅಲ್ಲಿಂದ ಬಂದಮೇಲೆ ಒಂದು 7 ಗಂಟೆ ಆಗಿತ್ತು ನಾವು ದೇವಸ್ಥಾನದಿಂದ ಬರೋದು. ಅಷ್ಟರಲ್ಲಿ ಅತ್ತೆ ಇಲ್ಲಿ ಮಟನ್ ಎಲ್ಲ ತಂದು ಮಟನ್ ಸಾಂಬಾರಿಗೆ ರೆಡಿ ಮಾಡಿದರು, ನೋಡ್ತಾ ಇರ್ಬೋದು. ಆಮೇಲೆ ಈ ಕಡೆ ಲಾಕಿ ತಿಂತೀನಿ ಅಂತ ಹೇಳಿದ್ದೆ, ಆಸೆ ಮಾಡ್ಕೊಳ್ತಾಳೆ ಅಂತ ಹೇಳ್ಬಿಟ್ಟು ಸುನೀಲ್ ಅವರು ಇಲ್ಲಿ ಲಾಕಿ ಮಾಡ್ತಾಯಿದ್ರು. ಲಾಕಿ ಅಂದರೆ ನಿಮಗೂ ಕೂಡ ಗೊತ್ತೇ ಇರುತ್ತೆ, ಏನು ಹಾಡ್ಮರಿ ಇರುತ್ತೆ ಅಂದರೆ ಮೇಕೆ ಏನಿರುತ್ತೆ ಅದ್ರದ್ದು ಮರಿದು ಲಾಕಿ ಅಂತ ಹೇಳ್ಬಿಟ್ಟು. ಇಷ್ಟು ಇವತ್ತಿನ ವ್ಲಾಗ್.